Dear student, welcome to part 2 video of Unit 2 Business Statistics BBA course of University of Mysore. In this session, we are going to discuss about what is arithmetic mean and how to calculate the arithmetic mean for individual, discrete and continuous series. Before that, let us recap what we have discussed in a previous class. In the previous class, we have discussed about what is central tendency, what is average, and what are the types of average. Average means it is a number which converts entire mass of data into single number. That's what we have understood in a previous session. Now we discuss about arithmetic mean. That is one of the most important types of averages. What is arithmetic mean? Arithmetic mean antandre ಏನು ಅಂತಂದ್ರೆ arithmetic mean or simply the mean is a way of a variable is defined as the sum of the observations divided by number of observations. Arithmetic mean na ನಾವು x bar ಅನ್ನೋ ಸಿಂಬಲ್ ಇಂದ ನಾವು ತೋರಿಸ್ತೀವಿ. ಅದನ್ನೇ ಫಾರ್ಮುಲಾ ರೂಪದಲ್ಲಿ ಹೇಳೋದಿದ್ರೆ x bar equals sum of observation divided by number of observations. ಇನ್ನು ಸಿಂಪಲ್ ಆಗಿ ಹೇಳೋದಿದ್ರೆ if there are observation like x1 x2 to the xn, x bar equals sum of x divided by n. ಈ ಅರ್ಥಮೆಟಿಕ್ ಮೀನ್ ನಿಂದ ಇರುವಂಥ ಅನುಕೂಲಗಳೇನು ಅಥವಾ ಮೆರಿಟ್ಸ್ ಏನು ಅಂತ ನಾವು ನೋಡೋಣ. ಇಟ್ ಈಸ್ ರಿಜಿಡ್ಲಿ ಡಿಫೈನ್ಡ್, ಅದನ್ನು ಒಂದು ಫಾರ್ಮುಲಾ ರೂಪದಲ್ಲಿ ಡಿಫೈನ್ ಮಾಡಿದ್ದಾರೆ. ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಕೂಡ ಮಾಡ್ತೀವಿ. ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸಿ ಟು ಕ್ಯಾಲ್ಕುಲೇಟ್. ಇಟ್ಸ್ ವೆರಿ ಈಸಿ. ದಟ್ ಈಸ್ ಫಾರ್ಮುಲಾ ನೋಡಿದ್ರಲ್ಲ ನೀವು, ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ number of observations. If the number of items are large, the more accurate and more reliable. That is, if we are studying one data set, ಅದ್ರದ್ದು ಮೀನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಂಬರ್ ಆಫ್ ಅಬ್ಸರ್ವೇಷನ್, ನಂಬರ್ ಆಫ್ ಸ್ಯಾಂಪಲ್ಸ್ ಹೆಚ್ಚು ಇದ್ದಷ್ಟು ನಮಗೆ ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್ ನಮಗೆ ಸಿಗುತ್ತೆ. Its calculated value is not based on position. Arithmetic mean not based on position, but it is based on some calculations. It is possible to calculate even if some of the details of the data is lacking. ಅಂತಂದರೆ ಇಲ್ಲಿ ಕೆಲವೊಂದು ಡೇಟಾ ಲ್ಯಾಕಿಂಗ್ ಇದ್ದರೆ, ಕೆಲವೊಂದು ಇನ್ಸಫಿಷಿಯೆಂಟ್ ಡೇಟಾ ಇದ್ರೂ ಕೂಡ ನಾವು ಇದಕ್ಕೆ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. Of all average, it is least affected by fluctuation of sampling. ನಾವು ಸ್ಯಾಂಪ್ಲಿಂಗ್ ಮಾಡಿದಾಗ ಹೆಚ್ಚು ಕಡಿಮೆ ಆದರೂ ಕೂಡ ಈ ಮೀನ್ ಬರೋವಂಥ ಮೀನು ತುಂಬ ಕಡಿಮೆ ಅಫೆಕ್ಟ್ ಆಗುತ್ತೆ. ಅನ್ಲೈಕ್ ಮೀಡಿಯನ್ ಅವ್ರ ಮೋಡಲ್ಲಿ ಸ್ವಲ್ಪ ಸ್ಯಾಂಪ್ಲಿಂಗ್ ಫ್ಲಕ್ಚುಯೇಷನ್ ಆದರೂ ಕೂಡ ಮೀಡಿಯನ್ ಅಥವಾ ಮೋಡ್ ವ್ಯಾಲ್ಯೂ ತುಂಬಾ ಚೇಂಜ್ ಆಗ್ಬೋದು, ಬಟ್ ಮೀನ್ನಲ್ಲಿ ಅಷ್ಟು ಅಫೆಕ್ಟ್ ಆಗೋದಿಲ್ಲ. ಇಟ್ ಪ್ರೊವೈಡ್ ಗುಡ್ ಬೇಸಿಸ್ ಫಾರ್ ಕಂಪ್ಯಾರಿಸನ್. ಒಂದು ಡೇಟಾನ ಕಂಪೇರ್ ಮಾಡಲಿಕ್ಕೆ ಮೀನ್ ಒಂದು ಒಳ್ಳೆಯ ಸಾಧನ. ಬಟ್ ಕೆಲವೊಂದು ಡಿಮೆರಿಟ್ಸ್ ಕೂಡ ಇದೆ ಅರ್ಥಮೆಟಿಕ್ ಮೀನ್ಗೆ. ಯಾವುವು ಅಂತಂದರೆ, ಮೀನ್ನ ನಾವು ಗ್ರಾಫಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗುತ್ತೆ. ಮೀನ್ ಪ್ಯೂರ್ಲಿ ಬೇಸ್ಡ್ ಆನ್ ಕ್ವಾಂಟಿಟೇಟಿವ್ ಫಿನಾಮಿನಾ. ಇದರಲ್ಲಿ ಯಾವುದೇ ಒಂದು ಕ್ವಾಲಿಟೇಟಿವ್ ಫಿನಾಮಿನಾನ ನಾವು ಸ್ಟಡಿ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಕೆಲವೊಂದು ಐಟಮ್ಗಳನ್ನ ನಾವು ಇಗ್ನೋರ್ ಮಾಡಿದರೆ ಆ ಮೀನ್ನ ಆ್ಯಕ್ಯುರಸಿನೇ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಈ ಮೀನ್ ಅನ್ನೋದು ಎಕ್ಸ್ಟ್ರೀಮ್ ವ್ಯಾಲ್ಯೂಗಳಿಂದ ತುಂಬ ಅಫೆಕ್ಟ್ ಆಗುತ್ತೆ. ಇಫ್ ದೇರ್ ಆರ್ ಒಂದು ಆವರೇಜ್ ಇದೆ ಅಂತ ಅಂದ್ಕೊಂಡ್ರೆ ಅದಕ್ಕೆ ಯಾವ್ದಾದ್ರು ಒಂದು ತುಂಬ ಎಕ್ಸ್ಟ್ರೀಮ್ ವ್ಯಾಲ್ಯೂನ ಆ್ಯಡ್ ಮಾಡಿದರೆ ಮೀನ್ ತುಂಬ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ. ದಟ್ ಈಸ್ ಒನ್ ಆಫ್ ದ ಮೇನ್ ಡಿಮೆರಿಟ್ಸ್ ಆಫ್ ಅರ್ಥಮೆಟಿಕ್ ಮೀನ್.
ಇಟ್ ಕೆನಾಟ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಓಪನ್ ಎಂಡೆಡ್ ಕ್ಲಾಸ್. ಓಪನ್ ಎಂಡೆಡ್ ಕ್ಲಾಸ್ಗಳಿಗೆ ನಾವು ಮೀನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಈಗ ಒಂದು ಎಕ್ಸಾಂಪಲ್ನ ನೋಡೋಣ. ಕ್ಯಾಲ್ಕುಲೇಟ್ ದ ಮೀನ್ ಫಾರ್ 2, 4, 6, 8 and 10. ಈ ನಂಬರ್ಗಳಿಗೆ ನಾವು ಮೀನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಆಗಲೇ ನಾವು ಫಾರ್ಮುಲಾ ನೋಡಿದ್ದೀವಿ. ಈ ಫಾರ್ಮುಲಾ ಪ್ರಕಾರ ನಾವು ಮೀನ್ನ ಫೈಂಡ್ ಔಟ್ ಮಾಡೋಣ. ನೀನು ನೋಡಿದ್ದೀರಾ, ಮೀನ್ ಈಕ್ವಲ್ಸ್ ದಟ್ ಈಸ್ ಎಕ್ಸ್ ಬಾರ್ ಈಕ್ವಲ್ಸ್ ಸಮ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇನ್ ಅಬ್ಸರ್ವೇಷನ್ಗಳ ಡೇಟಾ ಪಾಯಿಂಟ್ಸ್ಗಳನ್ನ ನಾವು ಎಕ್ಸ್ ಅಂತ ಕರಿತೀವಿ. ಇಲ್ಲಿ ಎಷ್ಟು ಡೇಟಾ ಪಾಯಿಂಟ್ಸ್ ಇದೆ? 1, 2, 3, 4, 5 ಡೇಟಾ ಪಾಯಿಂಟ್ಸ್ ಇದೆ. ಇದರ ಸಮ್ ಆಫ್ ಎಕ್ಸ್ ಅಂತಂದರೆ 2 + 4 + 6 + 8 + 10. ಇದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ 30 ಡಿವೈಡೆಡ್ ಬೈ 5 ಈಕ್ವಲ್ಸ್ 6. ನಿಮ್ಮ 10th ಮಾರ್ಕ್ಸ್ ಹಾಗೂ 12th ಮಾರ್ಕ್ಸ್ಗಳು ಕೂಡ ಇದೇ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ದಟ್ ಈಸ್ ಸಮ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಈ ಅರ್ಥಮೆಟಿಕ್ ಮೀನ್ ಕಂಡುಹಿಡಿಯಲಿಕ್ಕೆ ಇನ್ನೂ ಒಂದು ಮೆಥಡ್ ಇದೆ. ಅದನ್ನು ನಾವು ಸ್ಟೆಪ್ ಡಿವಿಯೇಷನ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್ ಅಂತ ಕರಿತೀವಿ. ಸೊ ಅದಕ್ಕೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಮ್ ಆಫ್ ಡಿ ಡಿವೈಡೆಡ್ ಬೈ ಎನ್. ಈ ಎ ಅಂತಂದ್ರೆ ಏನು ಅಂತಂದರೆ, ಎ ಈಸ್ ಅಸ್ಯೂಮ್ಡ್ ಮೀನ್ ಆರ್ ಎನಿ ವ್ಯಾಲ್ಯೂ ಇನ್ ಎಕ್ಸ್. ನಾವೇನು ಮಾಡ್ತೀವಿ, ಯಾವುದೋ ಒಂದು ಎಕ್ಸ್ ಅಂದರೆ ಡೇಟಾ ಕೊಟ್ಟಿರೋ ಡೇಟಾದಲ್ಲೇ ಒಂದು ನಂಬರ್ನ ಮೀನ್ ಅಂತ ಅಸ್ಯೂಮ್ ಮಾಡ್ಕೋತೀವಿ. ಅನಂತರ ಡಿ ಅಂತಂದರೆ ಆ ಅಸ್ಯೂಮ್ಡ್ ಮೀನಿಂದ ಬೇರೆ ಡೇಟಾ ಪಾಯಿಂಟ್ಗಳು, ಬೇರೆ ವ್ಯಾಲ್ಯೂಸ್ ಆಫ್ ಎಕ್ಸ್ ಎಷ್ಟು ಡಿವಿಯೇಷನ್ ಇದೆ ಅಂತಂದ್ರೆ ಅದನ್ನೇ ಡಿ ಅಂತ ಕರಿತೀವಿ. ನಾವೊಂದು ಎಕ್ಸಾಂಪಲ್ ನೋಡಿದರೆ ನಿಮಗೆ ತುಂಬ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ನಾವು ವಿ ವಾಂಟ್ ಟು ಎಕ್ಸಾಂಪಲ್ ಫಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್. Example 2, it reads like this. A student's marks in 5 subjects are 75, 68, 80, 92 and 56. Find his average mark, or we have to find arithmetic mean. ನಾವು ಈಗ ಸ್ಟೆಪ್ ಡಿವಿಯೇಷನ್ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಫಸ್ಟ್ ವಿ ಹ್ಯಾವ್ ಟು ಅಸ್ಯೂಮ್ ಒನ್ ನಂಬರ್ ಆಸ್ ಅಸ್ಯೂಮ್ಡ್ ಮೀನ್. ಈ ಲೆಕ್ಕದಲ್ಲಿ ನಾವು 68ನ ಅಸ್ಯೂಮ್ಡ್ ಮೀನ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಈಗ ನಾವು ಅಸ್ಯೂಮ್ಡ್ ಮೀನ್ನ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಡಿವಿಯೇಷನನ್ನು ಫೈಂಡ್ ಔಟ್ ಮಾಡೋಣ. ಡಿವಿಯೇಷನ್ ಈಸ್ ಎಕ್ಸ್ ಮೈನಸ್ ಎ. First one is 75. X is 75 minus assumed mean is 68. 75 minus 68, 7. Next point, 68 minus 68, 0. 80 minus 68, 12. 92 minus 68, 24. 56 minus 68 minus 12. So total of the deviation comes to 31. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಫಾರ್ಮುಲಾ is x bar equals assumed mean plus sum of deviation divided by n. x bar equals a plus sum of d divided by n. ಈ ಫಾರ್ಮುಲಾದಲ್ಲಿರೋ ಅಂಥ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಸ್ಯೂಮ್ಡ್ ಮೀನ್ ಈಸ್ 68, ಸಮ್ ಆಫ್ ಡಿವಿಯೇಷನ್ ಈಸ್ 31 ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ 5 ಈಕ್ವಲ್ಸ್ 68 ಪ್ಲಸ್ 31 divided by 5, 6.2. That works out to 74.2. The average of these 5 marks of a student comes to 74.2. ಇದುವರೆಗೂ ನಾವು
ಇಂಡಿವಿಜುವಲ್ ಸೀರೀಸ್ಗೆ ಅರ್ಥಮೆಟಿಕ್ ಮೀನ್ನ ಫೈಂಡ್ ಔಟ್ ಮಾಡಿದ್ವಿ. Now we see how we can find the arithmetic mean for grouped data. ಗ್ರೂಪ್ ಡೇಟಾದಲ್ಲಿ ಫಸ್ಟ್ ಡಿಸ್ಕ್ರೀಟ್ ಸೀರೀಸ್ನ ತಿಳ್ಕೊಳ್ಳೋಣ. ಡಿಸ್ಕ್ರೀಟ್ ಸೀರೀಸ್ ಅಂತಂದರೆ ನಿಮಗೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ವೇರ್ ಡೇಟಾ ಅಸ್ಯೂಮ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ. ಇದರಲ್ಲೂ ಕೂಡ ಎರಡು ಮೆಥಡಲ್ಲಿ ನಾವು ಮೀನ್ನ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಒನ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡಲ್ಲಿ ಮೀನ್ ಆರ್ ಎಕ್ಸ್ ಬಾರ್ ಈಕ್ವಲ್ಸ್ ಸಮ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಫ್ ಅಂತಂದರೆ ಫ್ರೀಕ್ವೆನ್ಸೀಸ್, ಎನ್ ಅಂತಂದರೆ ಸಮ್ ಆಫ್ ಫ್ರೀಕ್ವೆನ್ಸೀಸ್ ಆರ್ ಟೋಟಲ್ ಆಫ್ ಫ್ರೀಕ್ವೆನ್ಸೀಸ್. ದಿಸ್ ಈಸ್ ಡೈರೆಕ್ಟ್ ಮೆಥಡ್. ಹಾಗೆಯೇ ನಾವು ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲೂ ಕೂಡ ಮೀನ್ನ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಮ್ ಆಫ್ ಎಫ್ ಡಿ ಡಿವೈಡೆಡ್ ಬೈ ಎನ್. ಡಿ ಈಕ್ವಲ್ಸ್ ನಿಮಗೆ ಗೊತ್ತಿದೆ, ಎಕ್ಸ್ ಮೈನಸ್ ಅಸ್ಯೂಮ್ಡ್ ಮೀನ್. ಎ ಈಸ್ ಅಸ್ಯೂಮ್ಡ್ ಮೀನ್ ಆರ್ ಎನಿ ವ್ಯಾಲ್ಯೂ ಇನ್ ಎಕ್ಸ್. Let's see one example for discrete series. The example goes like this. Given the following frequency distribution, calculate the arithmetic mean. Marks is given and frequency is also given. Now we find the solution for this problem. First we have to make one table where we write x and frequencies. Let's find the fx first. 71 into 7 497, 72 into 18 1296, 73 into 22 1606, 74 into 17 1258, 75 into 10 750, 76 into 6 456. So sum of frequencies comes to 80. Sum of frequency into x comes to 5863. ಈಗ ನಾವು ಈ ಎಕ್ಸ್ ವ್ಯಾಲ್ಯೂಸ್ನಲ್ಲಿ ಒಂದು ವ್ಯಾಲ್ಯೂನ assumed mean ಅಂತ ನಾವು ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಹಿಯರ್ ಆಸ್ 73 ಆಸ್ assumed mean. ವಿತ್ ದಿಸ್ ವಿ ಹ್ಯಾವ್ ಟು ಫೈಂಡ್ deviation, that is d equals x minus a. We start with the first number 71 minus 73, x minus a comes to minus 2, 72 minus 73 minus 1, 73 minus 73 0, 74 minus 73 1, 75 minus 73 2, 76 minus 73 3. In a last column I have found out frequency into deviation. The first one 7 into minus 2 minus 14, 18 into minus 1 18, 22 into 0 0, 17 into 1 17, 10 into 2 20, 6 into 3 18. At the end I have found out sum of frequency into deviation, that comes to plus 23. Now let us put formula to find out the arithmetic mean. I have carried forward the same table here. The first we find the direct method. Direct method formula is x bar equals sum of frequency into x, sum of fx divided by n. So x bar equals sum of fx is 5863 divided by number of sum of frequencies, that is 80. That comes to 73.2875. The arithmetic mean is 73.2875.
The same way we find out the arithmetic mean using step deviation method. In step deviation method, the formula is x bar equals a plus sum of fd divided by n. A is assumed mean or any value in x. In this example, I have taken 73 as a assumed mean. So 73 plus sum of fd, that is frequency into deviation, that comes to 23 divided by sum of frequencies is 80. That works out to 73 plus 23 divided by 80 comes to 0.2875 equals 73.2875. This is how we find arithmetic mean for discrete series. Now we move on to next part, how to find a mean for grouped data, in that too continuous series. If the data given is continuous series, how to find arithmetic mean. For continuous series also we can find arithmetic mean in a two way. First is a direct method. In direct method, the formula is x bar equals sum of fx divided by n. ಇಲ್ಲಿ x ಅಂತಂದ್ರೆ ಮಿಡ್ ಪಾಯಿಂಟ್ ಆಫ್ ಇಂಡಿವಿಜುವಲ್ ಕ್ಲಾಸ್. ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಆ ಕ್ಲಾಸ್ಗೆ ನಾವು ಒಂದು ಮಿಡ್ ಪಾಯಿಂಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೆ ನಾವು x ಅಂತೀವಿ. f is frequency, n is sum of frequencies or total of frequencies. ನೆಕ್ಸ್ಟ್ ಸ್ಟೆಪ್ ಡಿವಿಷನ್ ಮೆಥಡಲ್ಲಿ ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ. ಸ್ಟೆಪ್ ಡಿವಿಷನ್ ಮೆಥಡ್ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಮ್ ಆಫ್ ಫ್ರೀಕ್ವೆನ್ಸಿ ಇಂಟು ಡಿ ಡ್ಯಾಶ್ ಡಿವೈಡೆಡ್ ಬೈ ಎನ್ ಇಂಟು ಸಿ. ಈ ಡಿ ಡ್ಯಾಶ್ ಅಂತಂದರೆ ಎಕ್ಸ್ ಮೈನಸ್ ಎ. ಎಕ್ಸ್ ಈಸ್ ಮಿಡ್ ಪಾಯಿಂಟ್ minus a is assumed mean divided by width of a class. ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ಲೂ ನಮಗೆ ವಿಡ್ತ್ ಇರುತ್ತಲ್ಲ, ಅದರಿಂದ ನಾವು ಡಿವೈಡ್ ಮಾಡ್ತೀವಿ. ಸಿ ಇಸ್ ವಿಡ್ತ್ ಆಫ್ ಎ ಕ್ಲಾಸ್ ಇಂಟರ್ವಲ್. ನಿಮಗೆ ಒಂದು ಎಕ್ಸಾಂಪಲ್ ನೋಡಿದರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ಫೈಂಡ್ arithmetic mean for continuous series with an example. The example goes like this. Following is the distribution of persons according to different income groups. Calculate the arithmetic mean. First one, income kottidare in hundreds, 0 to 10, 10 to 20, 20 to 30, 30 to 40, 40 to 50, 50 to 60 and 60 to 70. Again, number of persons kottidare, that is frequencies. This is x, this is class interval and this is frequencies. ಈಗ ಸೊಲ್ಯೂಷನ್ ಅನ್ನು ನಾವು ನೋಡೋಣ. ಫಾರ್ ದಟ್ ವಿ ಹ್ಯಾವ್ ಟು ಪ್ರಿಪೇರ್ ಒನ್ ಟೇಬಲ್. ಐ ಹ್ಯಾವ್ ಪ್ರಿಪೇರ್ಡ್ ದ ಟೇಬಲ್. ಫಸ್ಟ್ ಕಾಲಮಲ್ಲಿ ನಾನು ಕ್ಲಾಸ್ ಇಂಟರ್ವಲ್ಸ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾಲಮಲ್ಲಿ ನಂಬರ್ ಆಫ್ ಪರ್ಸನ್ಸ್ನ ಬರ್ತಿದ್ದೀನಿ, ದಟ್ ಈಸ್ ಫ್ರೀಕ್ವೆನ್ಸೀಸ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಥರ್ಡ್ ಕಾಲಮ್ನಲ್ಲಿ ಎಕ್ಸ್ನ ಬರ್ಕೊಂಡಿದ್ದೀನಿ. ಎಕ್ಸ್ ಈಸ್ ಮಿಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್. 0 to 10 mid point is 5, 10 to 20 15, 20 to 30 25. Like that I have written the midpoints in the third column. In a fourth column I have written d dash or deviation dash, that comes from like x minus a divided by c. The width of a class interval is 10. So d dash na hege find out ಮಾಡೋದು? For the first value 5 minus 35, 30 divided by width of a class interval is 10.
30 divided by 10 equals minus 3. 15 minus 35 comes to minus 20 divided by 10 minus 2. 25 minus 35 comes to minus 10 divided by 10 equals minus 1. 35 minus 35 0. 45 minus 35 10 divided by 10 1. 55 minus 35 divided by 10 2. 65 minus 35 equals 30 divided by 10 comes to 3. Now we find out f into d dash, that is d dash into frequency, that is 6 into minus 3 comes to minus 18. 8 into minus 2 comes to minus 16. 10 into minus 1 comes to minus 10. 12 into 0 0. 7 into 1 7. 4 into 2 2. 8. 3 into 3 9. At the bottom I have calculated the sum of frequencies comes to 50. The same way sum of f into d dash comes to minus 20. Let us apply formula to find arithmetic mean. The same table I have carried forwarded. So formula na nimge gottide, step deviation method alli x bar equals a plus sum of f d dash divided by n into c. We substitute values. Assumed mean I have taken as 35. Sum of f into d dash works out to minus 20. N is sum of frequencies, that comes to 50 into c, that is width of a class interval, that is 10. ಈ ಕ್ಲಾಸ್ ಇಂಟರ್ವಲ್ದು ವಿಡ್ತ್ ಎಷ್ಟಿದೆ, ಪ್ರತಿಯೊಂದು ಕ್ಲಾಸ್ ಇಂಟರ್ವಲ್ದು 10 ಇದೆ. ಸೊ ಎಕ್ಸ್ ಬಾರ್ ಈಕ್ವಲ್ಸ್ 35 ಪ್ಲಸ್ minus 20 divided by 50 into 10. That comes to 35 minus 4 equals 31. So arithmetic mean of the following date, the data that given is 31. With this we have come to the end of this session. Let us summarize what we have learned. The first thing we have learned is arithmetic mean is the most widely used measure of central tendency. Arithmetic mean na tumba ಹೆಚ್ಚು ಬಳಸ್ತಾರೆ as a measure of central tendency or as a average, and it's a mathematical average. It reduces the data into single number. ಮುಂದಿನ ಸೆಷನ್ನಲ್ಲಿ ನಾವು ಮೀಡಿಯನ್ ಅಂದರೆ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.